ನಮಸ್ಕಾರ, ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಸ್ವಾಗತ. ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ರು. ಏನಂತ, ಗೃಹಲಕ್ಷ್ಮಿ 19ನೇ ಕಂತಿನ ಹಣ ನಾವು ಜಮಾ ಮಾಡ್ಬಿಡ್ತೀವಿ, ಇನ್ಯಾವುದೂ ಡಿಲೇ ಮಾಡೋದಿಲ್ಲ, ಎಲ್ರಿಗೂ ಸರಿಯಾದ ಸಮಯಕ್ಕೆ ನಾವು ತಲುಪಿಸ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಭಾಷಣ ಮಾಡಿದ್ರು. ಆಯ್ತು, ಭಾಷಣ ಮಾಡಿದ್ರು, ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಏಪ್ರಿಲ್ ತಿಂಗಳು ಕಳಿತು, ಮೇ ತಿಂಗಳು ಬಂದಾಯ್ತು. ಇನ್ನೂ ಇವ್ರದ್ದು 3 ತಿಂಗಳಲ್ಲ, ಇವಾಗ 4 ತಿಂಗಳ ಹಣನೂ ಪೆಂಡಿಂಗ್ ಆಯ್ತು. ಯಾಕಂದ್ರೆ ಏಪ್ರಿಲ್ ತಿಂಗಳದ್ದು ಕೊಡ್ಲಿಲ್ವಲ್ಲ ನಿಮಗೆ. ಸೊ ಇವಾಗ ಕೆಲವೊಂದಷ್ಟು ಅಪ್ಡೇಟ್ಸ್ ಬಂದಿದೆ. ಈ ತಿಂಗಳಲ್ಲಿ ನಿಮ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಇದೆಯಂತೆ. ಸರ್ಕಾರದಿಂದ ಅವ್ರು ಹೇಳ್ತಾ ಇದ್ದಾರೆ, ನಮ್ ಕಡೆಯಿಂದ ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ದಾರೆ. ಆ ಗುಡ್ ನ್ಯೂಸ್ ನಮ್ಮ ಕೈಗೆ ಬಂದ್ಮೇಲೆ ಅಲ್ವಾ ಕನ್ಫರ್ಮ್ ಆಗೋದು. ಸೊ ಗೃಹಲಕ್ಷ್ಮಿಯರಿಗೆ ಒಂದು ಅಪ್ಡೇಟ್ ಇದೆ, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ. 19ನೇ ಕಂತಿನ ಹಣದ ಬಗ್ಗೆ ನಾವೆಲ್ಲ ತಲೆ ಕೆಡ್ಸ್ಕೊಂಡ್ವಿ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅನ್ಕೊಂಡು ಆಯ್ತು, ಕಾಲ ಕಳೆದಾಯ್ತು, ಏಪ್ರಿಲ್ ಮುಗೀತು, ಮೇಗೂ ಬಂದಾಯ್ತು. ನಾವು ಇನ್ನೂ ಸಹ ನಮಗೆ ಈ ಹಣ ಜಮಾ ಆಗ್ಲಿಲ್ಲ, ನಮ್ಮ ಖಾತೆಗಳಿಗೆ ಬರ್ಲಿಲ್ಲ. ಸರ್ಕಾರದವ್ರು ಏನ್ ಹೇಳಿದ್ರು, ಮೊನ್ನೆ ಸ್ಟೇಟ್ಮೆಂಟ್ ನ ಕೊಟ್ಟಿರೋಂಥದ್ದು CM ಸಿದ್ದರಾಮಯ್ಯ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿದ್ರಂತೆ, ಈ ತರ ಪೆಂಡಿಂಗ್ ಅಮೌಂಟ್ ಎಲ್ಲ ಇದೆ ಅಂತ ಹಿಂಗ್ ಡಿಸ್ಕಷನ್ ಮಾಡ್ಬೇಕಾದ್ರೆ ಹೌದಾ, ನಂಗೆ ಗೊತ್ತೇ ಇರ್ಲಿಲ್ಲ. ಸರಿ, ಇದಕ್ಕೆ ನಾನು ಸಂಬಂಧಪಟ್ಟಿರೋ ಅಧಿಕಾರಿಗಳಿಗೆ ನಾನು ಇದನ್ನ ಕನ್ವೆ ಮಾಡ್ತೀನಿ, ಅವ್ರು ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ, ನಮ್ಗಿನ್ನೊಂದು ವಾರ ಕಾಲ ಅವಕಾಶನ ಕೊಡಿ, 19ನೇ ಕಂತಿನ ಹಣನ ನಾವು ಜಮಾ ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರು. ಇದಾಗ್ತಾ ಇದ್ದಂಗೆನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೊಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನೇ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ನಮಗೆ ಈ ಮೇ ತಿಂಗಳಲ್ಲಿ 3 ಕಂತಿನ ಹಣನು ಸಮೇತ ಜಮಾ ಮಾಡ್ತೀವಿ ಅಂತ ಹೇಳಿ ನ್ಯೂಸ್ ಬರ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ಇವರು ಇದನ್ನ 3 ಭಾಗಗಳಾಗಿ ಮಾಡ್ಕೋತಾ ಇದ್ದಾರೆ. 3 ಭಾಗಗಳಾಗಿ ಮಾಡ್ಕೊಂಡು ಫಸ್ಟ್ 10 ಡೇಸ್ ಇಲ್ಲ ಅಂತ ಹೇಳಿದ್ರೆ 6 ಡೇಸ್ 5 ಡೇಸ್ ಈ ತರ ಸ್ಪ್ಲಿಟ್ ಮಾಡ್ಕೊಂತ ಇದ್ದಾರೆ ಅಂತ. ಇವರು ಸ್ಪ್ಲಿಟ್ ಮಾಡ್ಕೊಂಡು 3 ಭಾಗಗಳಾಗಿ ಮಾಡ್ಕೊಂಡು 3 ಕಂತಿನ ಹಣನ ನಾವು ಈ ತಿಂಗಳು ಮೇ ಒಳಗನೆ ಕ್ಲಿಯರೆನ್ಸ್ ಮಾಡ್ಕೊಡ್ತೀವಿ, ಇನ್ಯಾವುದು ನಾವು ಸಾಲ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದಾರಂತೆ. ಇವಾಗ 19, 20, ಇವಾಗ ಏಪ್ರಿಲ್ ಸೇರಿ 21 ಬರಬೇಕು. ಇವಾಗೆಲ್ಲ ಇಷ್ಟು 3 ಕಂತಿನ ಹಣನ ಇವರು ಒಂದೇ ತಿಂಗಳಲ್ಲಿ ಕೊಟ್ರೆ 6,000 ರೂಪಾಯಿ ಖಂಡಿತ ನಮ್ಮ ಅಕೌಂಟಿಗೆ ಬರುತ್ತೆ. ಕರೆಕ್ಟಾಗಿ ಕೊಟ್ಬಿಟ್ರೆ ನಿಜವಾಗ್ಲೂ ಯಾರಿಗೂ ಟೆನ್ಷನ್ ಇರಲ್ಲ. ಮುಂದಿನ ತಿಂಗಳಿಂದ ಅಟ್ಲೀಸ್ಟ್ ಅವ್ರು ಫಾಲೋ ಅಪ್ ಮಾಡ್ಕೊಂಡು ನೀಟಾಗಿ ಕೊಟ್ರೆ ಯಾರಿಗೂ ಟೆನ್ಷನ್ ಇರಲ್ಲ. ಹೇಳಿರೋ ಹಾಗೆ 6,000 ರೂಪಾಯಿ ಬಂದ್ರೆ ಎಲ್ಲರಿಗೂ ಸಂತೋಷ. ಬರ್ಲಿ ಅಂತ ಕೇಳ್ಕೊಳ್ಳೋಣ. ಸೊ ಇನ್ನ 1 ತಿಂಗಳು ಈ ಮೇ ಪೂರ್ತಿ ಓಡಿಸ್ತಾರೆ ಇವರು. ಯಾಕಂದ್ರೆ ಏಪ್ರಿಲ್ ಎಂಡಲ್ಲಿ ಇವ್ರು ಅನೌನ್ಸ್ ಮಾಡಿದ್ರು, ಏನು ನಾವು ಕೊಟ್ಬಿಡ್ತೀವಿ, ಕ್ಲಿಯರೆನ್ಸ್ ಕೊಡ್ತೀವಿ ಅಂತ. ಬಟ್ ಇವಾಗ ಮೇ ಶುರುವಾಗಿದೆ. 19ನೇ ಕಂತಿನ ಹಣ ಫಸ್ಟ್ ಕ್ಲಿಯರೆನ್ಸ್ ಕೊಡ್ತಾರೆ, ಆಮೇಲೆ 20, ಆಮೇಲೆ 21 ಅಂತ ಹೇಳಿದ್ದಾರೆ. ಬಟ್ ಇವರು ಕೊಟ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಮತ್ತೆ 19ನೇ ಕಂತಿನ ಹಣ ಕೊಟ್ಬಿಟ್ಟು ಮತ್ತೆ ಟೆಕ್ನಿಕಲ್ ಇಶ್ಯೂ ಆಯ್ತು, ನಮ್ಮ ಹತ್ರ ಫಂಡ್ಸ್ ಇಲ್ಲ, ಅದು ಇದು ಅಂತ ಹೇಳಿ ಮತ್ತೊಂದಷ್ಟು ಇವರು ರೀಸನ್ಸ್ಗಳನ್ನ ಕೊಟ್ಕೊಂತ ಬಂದ್ರೆ ಆಗೋದಿಲ್ಲ. ಸೊ ಇವಾಗ ಏನ್ 19ನೇ ಕಂತಿನ ಹಣ ಇದೆ, ಫಸ್ಟ್ ಅದನ್ನ ಕೊಡ್ಲಿ ಅಂತ ನಾವು ಕೇಳ್ಕೊಳ್ಳೋಣ. ಇವಾಗ ಸಾಕಷ್ಟು ಜನಕ್ಕೆ ಆಲ್ರೆಡಿ 19ನೇ ಕಂತಿನ ಹಣ ಜಮಾ ಆಗಿದೆ ಅನ್ನೋದು ಗೊತ್ತಿದೆ. ಯಾವ ಜಿಲ್ಲೆ ಅವ್ರಿಗೆ ಬಂದಿದೆ ನಾನು ನಿನ್ನೆನೂ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮ್ಗೆ. ಕೋಲಾರ ಮತ್ತೆ ದಾವಣಗೆರೆಯಲ್ಲಿರೋರ್ಗೆ 19ನೇ ಕಂತಿನ ಹಣ ಬಂದಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿದೀರಾ. ಬೇರೆ ಬೇರೆ ಜಿಲ್ಲೆಯವ್ರಿಗೆ ಯಾರ್ಯಾರಿಗೆ ಜಮಾ ಆಗ್ತಾ ಇದೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವು ಮಾಡೋ ಕಮೆಂಟ್ ಇಂದ ಎಲ್ರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ 3 ಕಂತಿನ ಹಣ ಬಂದ್ರೆ ಖುಷಿ, ಇಲ್ಲ ಅಂದ್ರೆ ಫಸ್ಟ್ 19ನೇ ಕಂತಿನ ಹಣ ಕೊಡ್ಲಿ ಅಂತ ಕೇಳ್ಕೊಳ್ಳೋಣ. ನಿಮ್ಮ ಅನಿಸಿಕೆ ಏನೋ, 3 ಬರ್ಲಾ, 1 ಸಾಕ, 1 ಕ್ಲಿಯರ್ ಮಾಡ್ಲಿ, ಫಸ್ಟ್ ನೆಮ್ಮದಿಯಾಗಿರೋಣ ಅಂತ ಹೇಳ್ತೀರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಏನೇ ಅಪ್ಡೇಟ್ಸ್ ಗಳಿದ್ರು ನನ್ನ ಚಾನೆಲ್ ಫಾಲೋ ಮಾಡ್ತಾ ಇರಿ, ವಿಡಿಯೋಸ್ನ ಖಂಡಿತ ಮಾಡಿ ಹಾಕ್ತಾ ಇರ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.